ಕಾಂಗ್ರೆಸ್ನ ದುರಾಡಳಿತ ಇವತ್ತೇನು ಕಾಣ್ತಾ ಇದ್ದೀವಿ. ಇವತ್ತು ರಾಜ್ಯ ಸರ್ಕಾರ ಇವತ್ತು ಖಾಲಿ ಚೆಮ್ಮನ್ನ ಇವತ್ತೇನು ಪ್ರದರ್ಶನ ಮಾಡ್ತಾ ಇದ್ದಾರೋ ಅದಕ್ಕೆ ಕಾರಣ ಈ ಸರ್ಕಾರ ಬಂದ ನಂತರ ಸರ್ಕಾರದ ಒಂದು ಖಜಾನೆ ಏನು ತುಂಬಿತ್ತು ಅದೆಲ್ಲವನ್ನ ಲೂಟಿ ಮಾಡಿ ಇವತ್ತು ಖಾಲಿ ಚೆಂಬಿಟ್ಕೊಂಡಿದ್ದೇವೆ. ಇದಕ್ಕೇನಾದ್ರು ದುಡ್ಡನ್ನ ತುಂಬಿಸಿ ಅಂತೇಳಿ ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಹಿಡ್ಕೊಂಡು ಕೂತಿದ್ದಾರೆ. ಈಗ ಇದು ಸರ್ಕಾರ ಸಾಧನೆ. ಇದ್ರ ಬಗ್ಗೆ ಎಚ್ಚರಿಕೆಯಿಂದ ತೀರ್ಮಾನ ಮಾಡಿ ನಮ್ಮ ತಾಯಂದರು ಇವತ್ತು 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದು ಮುಂದೆ ನೀವು ದೊಡ್ಡ ಅನಾಹುತಕ್ಕೆ ಒಳಗಾಗ್ತೀವಿ. ಇವತ್ತು ಈ ಸರ್ಕಾರ ಈ ಕಾರ್ಯಕ್ರಮಗಳಿಗೋಸ್ಕರವಾಗಿ ಸಾಲ ಮಾಡೋದು ಒಂದು ಭಾಗ. ಹಿಂದೆ ಈ ರಾಜ್ಯದ ಸಾಲಗಳಾಗಿರ್ತಕ್ಕಂಥ ಸುಮಾರು 5,65,000 ಕೋಟಿ ಸಾಲ ಏನಿತ್ತು, ಈ ಸರ್ಕಾರ ಈಗ ಈ ಕಾರ್ಯಕ್ರಮಗಳಿಗೋಸ್ಕರವಾಗಿ ಸುಮಾರು 1,10,5,000 ಕೋಟಿ ಸಾಲ ಮಾಡಿದ್ದಾರೆ. ನಿಮಗೆ ಕಾರ್ಯಕ್ರಮ ಕೊಡ್ತಾ ಇರೋದು 52,000 ಕೋಟಿ. ಇನ್ನು 52,000 ಕೋಟಿ ದುಡ್ಡಲ್ಲಿ ಹೋಗ್ತದೆ. ಈ ಕಾರ್ಯಕ್ರಮದ ಹೆಸರಿನಲ್ಲಿ ಇನ್ನೂ ನಿಮ್ಮ ಮೇಲೆ ಸಾಲದ ಹೊರೆ ಹೊರಿಸ್ತಾ ಇದ್ದಾರೆ. ಇವತ್ತಿನ ಈ ರಾಜ್ಯ ಸರ್ಕಾರದ ಸಾಲದ ಹೊರೆ ಏನಿದೆ ಯಾವ ಪಕ್ಷಗಳು ತೀರ್ಸಕ್ಕಾಗಲ್ಲ. ಅಂತಿಮವಾಗಿ ಆ ದುಡ್ಡನ್ನ ಈಗೇನು ಸಾಲ ಮಾಡ್ತಾ ಇದ್ದಾರೆ ಅದಕ್ಕೆ ತೆರಿಗೆ ರೂಪದಲ್ಲಿ ನಿಮ್ಮಗಳ ಮೇಲೆ ಹೊರೆಸ್ತಾರಲ್ಲ, ಆ ತೆರಿಗೆ ರೂಪದಲ್ಲಿ ನಿಮ್ಮಿಂದ ದುಡ್ಡು ಸಲಹೆ ಮಾಡ್ತಾರೆ. ಇವತ್ತು ಸರ್ಕಾರ ಮಾಡಿರೋ ಸಾಲ ಏನಿದೆ ಆ ಸಾಲ ನಿಮ್ಮ ಒಬ್ಬೊಬ್ಬರು ತಲೆ ಮೇಲೆ 36,000 ರೂಪಾಯಿ ಸಾಲ ಇದೆ ನಿಮ್ಮಗಳ ಮೇಲೆ ತಾಯಂದ್ರ. ಆ 36,000 ಸಾಲ ಈಗಿರೋದು ಮುಂದಕ್ಕೆ ಇನ್ನೆಷ್ಟು ಹೋಗುತ್ತೋ ಗೊತ್ತಿಲ್ಲ. ಇನ್ನು 5 ವರ್ಷ ಸರ್ಕಾರ ಇದ್ರೆ 50,000 60,000 ಸಾಲ ತೀರಿಸಬೇಕಾಗ್ತದೆ. ಅದನ್ನ ಯೋಚನೆ ಮಾಡಿ ತೀರ್ಮಾನ ಮಾಡಿ.